ತಮ್ಮೆಲ್ಲರಿಗೂ ಮತ್ತು ತಮ್ಮ ಮೂಲಕ ಕ್ಷೇತ್ರದ ಸಮಸ್ತ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿಯ ಶುಭಾಶಯಗಳು. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು ಎನ್ನುವ ಕಾರ್ಯಕ್ರಮ ರೈತರಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅತಿ ಸೂಕ್ಷ್ಮವಾದ ವಿಷಯವಾದರೂ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಒಂದು ವಿಷಯವನ್ನು ಸಂಬಂಧಪಟ್ಟ ನಾವೆಲ್ಲರೂ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ಮಾರಕವಾಗದಂತೆ ನಿಭಾಯಿಸಬೇಕಾಗಿದೆ. ಕಳೆದ ವಾರ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಈ ಜಿಲ್ಲೆಯ ಕೆಲವು ರೈತರೊಂದಿಗೆ ಸಭೆಯನ್ನು ಮಾಡಿ ಕೆಲವು ವಿಚಾರಗಳನ್ನು ಚರ್ಚಿಸಿದ್ದಾರೆ. ಒಬ್ಬ ಜನಪ್ರತಿನಿಧಿ ಜನ ಸಮಸ್ಯೆಗಳನ್ನು ಆಲಿಸಿ ಸ್ಪಂದಿಸುವುದು ಒಳ್ಳೆಯ ಬೆಳವಣಿಗೆ. ನಾವಿದನ್ನು ಸಂತೋಷವಾಗಿ ಸ್ವಾಗತಿಸುತ್ತೇವೆ, ಸಮರ್ಥಿಸೋಣ. ಆದರೆ ನನ್ನ ಸ್ನೇಹಿತರಲ್ಲಿ ನನ್ನ ಒಂದು ಮನವಿ ಏನೆಂದರೆ, 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಸಂಧ್ಯಾಕಾಲದಲ್ಲಿರುವ ನೀವಾಗಲಿ ಅಥವಾ ನಾನಾಗಲಿ ಜನರ ಮುಂದೆ ನಿಮ್ಮಿಂದ ಆಗುವ ತಪ್ಪುಗಳು, ನಮ್ಮಿಂದ ಆಗುವ ತಪ್ಪುಗಳನ್ನು ಒಪ್ಪಿಕೊಂಡು, ನಮ್ಮಿಂದ ಆಗುವ ತಪ್ಪುಗಳನ್ನು ಒಪ್ಪಿಕೊಂಡು ಸತ್ಯ ಸಂಗತಿಗಳನ್ನು ಮಾತಾಡಬೇಕು. ಈ ದಿನ ಶ್ರೀನಿವಾಸಪುರ ತಾಲೂಕಲ್ಲಿ ಅರಣ್ಯ ಭೂ ಒತ್ತುವರಿ ವಿಚಾರದಲ್ಲಿ ರೈತರು ಅನುಭವಿಸುತ್ತಿರುವ ತೊಂದರೆಗಳಿಗೆ ಕಾರಣ ಯಾರು? 2021 ಏಪ್ರಿಲ್ನಲ್ಲಿ ಸುಮಾರು 3180 ಎಕರೆ ರೈತರ ಭೂಮಿ ಅರಣ್ಯ ಇಲಾಖೆ ಇಂಡೀಕರಣ ಆದ ದಿನ ನೀವು ಶಾಸಕರಾಗಿ ಮಾಡಿದ್ದೇನು? ಅಂದಿನ ದಿನ ನೀವು ಧ್ವನಿ ಎತ್ತಿದ ಸರ್ಕಾರ ಗಮನಕ್ಕೆ ತಂದು ತಡೆಯಬಹುದಿತ್ತು, ತಡೆಯಲಿಲ್ಲ. ಒಂದು ವೇಳೆ ಅದು ನಿಮಗೆ ಗೊತ್ತಾಗದೆ ನಡೆದಿದ್ದರೆ ಅದರ ನಂತರ 2023 ವಿಧಾನಸಭಾ ಚುನಾವಣೆಯವರೆಗೂ 7 ವಿಧಾನಸಭೆ ಅಧಿವೇಶನಗಳಲ್ಲಿ ಭಾಗವಹಿಸಿದ ತಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡಬಹುದಲ್ವೇ? ತಾವು ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡಿ ಮರುಪರಿಶೀಲನೆ ಆಗಬೇಕು ಎಂದು ಕೇಳಿದರೆ, ಆ ದಿನ ಎಲ್ಲ ದಾಖಲೆಗಳನ್ನು ಹೊಂದಿದ್ದ ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗುವುದು ತಪ್ಪುತ್ತಿರಲಿಲ್ವೇ? ಒಂದು ಅವಕಾಶ ತಪ್ಪುವುದಕ್ಕೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಬಿಟ್ಟರೆ ಇದು ಗಮನಾರ್ಹವಾದದ್ದು. ಬಿಟ್ಟರೆ ಯಾವ ತಾಲೂಕಿನಲ್ಲಿ ರೈತರ ಜಮೀನು ಅರಣ್ಯ ಇಲಾಖೆ ಇಂಡೀಕರಣ ಆಗಿದೆ? ಯಾವ ತಾಲೂಕಲ್ಲಿ ರೈತರ ಜಮೀನು ಇಂಡೀಕರಣ ಆಗಿಲ್ಲ? ಮುಳಬಾಗಿಲಾಗಲಿ, ಬಂಗಾರಪೇಟೆ ಆಗಲಿ, ಕೋಲಾರ ತಾಲೂಕಿನಲ್ಲಾಗಲಿ, ಯಾವುದೇ ತಾಲೂಕಲ್ಲಿ ಇಡೀ ಡಿಸ್ಟ್ರಿಕ್ಟಲ್ಲಿ ಶ್ರೀನಿವಾಸಪುರ ಬಿಟ್ಟರೆ ಯಾವುದೂ ಆಗಿಲ್ಲ. ಅದಕ್ಕೆ ಮಾನ್ಯ ರಮೇಶ್ ಕುಮಾರ್ ತಾನೇ ಉತ್ತರ ಕೊಡಬೇಕು. ಅವ್ರ ಕಾಲದಲ್ಲೇ ಆಗಿದ್ದೀವಿ ಎಲ್ಲ.